ಮುದ್ದಾಪುರ ಹೊಸಹಟ್ಟಿ ಗ್ರಾಮದಲ್ಲಿ ಕಾಲುಬಾಯಿ ಲಸಿಕಾಕರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗ ತಾಲೂಕಿನ ತುರುವನೂರು ಹೋಬಳಿಯ ಮುದ್ದಾಪುರ ಹೊಸಹಟ್ಟಿ ಗ್ರಾಮದಲ್ಲಿ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕಾಲುಬಾಯಿ ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಮುದ್ದಾಪುರ ಪಶು ಚಿಕಿತ್ಸಾಲಯ ಇವರ ವತಿಯಿಂದ ಕಾಲುಬಾಯಿ ಲಸಿಕಾಕರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಯೋಗಾನಂದ ಹಾಗೂ ಸಿಬ್ಬಂದಿಗಳು ಆಗಮಿಸಿ ಗ್ರಾಮದ ನೂರಾರು ದನ, ಹಸು, ಎತ್ತು, ಹೋರಿ, ಕೋಣ, ಎಮ್ಮೆಗಳಿಗೆ ಕಾಲುಬಾಯಿ ಲಸಿಕೆಯನ್ನು ನೀಡಿದ್ದು, ಕೇಂದ್ರ ಸರ್ಕಾರ ರಾಸುಗಳಿಗೆ ಕಾಲುಬಾಯಿ ಜ್ವರ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಕ್ಕಾಗಿ ಲಸಿಕಾಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ರೈತಾಪಿ ವರ್ಗದವರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಯೋಗಾನಂದ ಅವರು ಮನವಿ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಯೋಗಾನಂದ, ಗ್ರಾಮ ಪಂಚಾಯತ್ನ ಸದಸ್ಯರಾದ ಓಬಳೇಶ್ ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು. ಆಯ್ತಾ? ಆಯ್ತು. ಏನಾಗಲ್ಲಮ್ಮ, ಹಾಕ್ಬೋದು. ಡಬ್ಬ ಇದ್ರೆ ಏನು ತೊಂದರೆ ಆಗಲ್ಲ. ಕಾಲುಬಾಯಿ ಜ್ವರದ ವಿರುದ್ಧ ಉಚಿತವಾಗಿ ಲಸಿಕೆಯನ್ನು ಹಾಕಲಾಗುತ್ತದೆ. ನೀವು ನಿಮ್ಮ ಲಸಿಕೆಯನ್ನು ಗಡಿದೆ 6 ತಿಂಗಳ ಮೇಲ್ಪಟ್ಟ ಎಲ್ಲ ಲಸಿಕೆ ರೈತ ಬಾಂಧವರೇ, ಇಂದು ಬೆಳಗ್ಗಿನಿಂದ ನಿಮ್ಮ ಸೂಜಿ ಕೊಡ್ರಪ್ಪ. ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆಯನ್ನು ಹಾಕಲಾಗುತ್ತದೆ. ಒಂದು ವೇಳೆ ನೀವು ಈಗಾಗಲೇ ಲಸಿಕೆಯನ್ನು 6 ತಿಂಗಳ ಮೇಲ್ಪಟ್ಟ ಎಲ್ಲ ಮತ್ತೊಮ್ಮೆ ಲಸಿಕೆಯನ್ನು ಹಾಕಿಸಬಹುದು. ಕಾಲುಬಾಯಿ ಜ್ವರದ ಲಸಿಕೆ ಈಗ ಮೂರದು ಮೊಬೈಲ್ ನಂಬರ್ ಕೊಟ್ಟು ಎಷ್ಟಿದಾವ ಸಪ್ರೇಟು ಟ್ಯಾಗ್ ನಂಬರ್ ವೈಸು ಡಿವೈಡ್ ಮಾಡ್ಕೊಬಿಡು. ಈಗಲೇ ಆಧಾರ್ ನಂಬರು ಮೊಬೈಲ್ ಎಲ್ಲ ಎಂಟ್ರಿ ಆಗವೆ. ಎಲ್ಲ ಮೂವರ್ದೇವಲ್ಲ, ಸುರೇಶು, ಓಬಳೇಶು, ದೇವರಾಜ್ ಬೇರೆ ಬೇರೆ ಅಲ್ಲ. ಈಗ ನಾವು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಾರ, ಒಬ್ಬರು ಯಾರೋ ಒಬ್ಬರಿಗೆ ಕೊಟ್ಟಾರೆ. ಬಂದಾಗೆಲ್ಲ ನೀವು ಇರಲ್ಲ, ಯಾರೋ ದೊಡ್ಡವ್ರು ಕೊಟ್ಬಿಟ್ಟಿದ್ದಾರೆ. ಒಂದು ಟ್ಯಾಗ್ ಇರ್ತಾವ ಆಯ್ತಾ? ಆಯ್ತಾ? ವಿಡಿಯೋ ಆಫ್ ಮಾಡೋಣ.